ಕೆನಡಾದಲ್ಲಿ ಹತ್ಯೆಗೀಡಾದ ಕನ್ನಡಿಗ ಚಂದನ್ ಅವರ ನಿವಾಸಕ್ಕೆ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋ ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಶನಿವಾರ ಚಂದನ್ ಪಾರ್ಥಿವ ಶರೀರ ರಾಜ್ಯಕ್ಕೆ ತಲುಪೋ ಸಾಧ್ಯತೆ ಇದೆ. ಏರ್ಪೋರ್ಟ್ ಪ್ರೊಸೀಜರ್ ಬಗ್ಗೆ ಸರ್ಕಾರ ಕುಟುಂಬಸ್ಥರಿಗೆ ಸಹಾಯ ಮಾಡಲಿದೆ ಅಂತ ಭರವಸೆಯ ಮಾತುಗಳನ್ನಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಕೆನಡಾದಲ್ಲಿ ಇದೇ ಮೊದಲ ಬಾರಿಗೆ ಕನ್ನಡಿಗನ ಹತ್ಯೆಯಾಗಿದೆ. ಈ ವಿಚಾರದಲ್ಲಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋ ಕೆಲಸ ಮಾಡಲಾಗ್ತಿದೆ. ಜೊತೆಗೆ ಕುಟುಂಬಸ್ಥರಿಗೆ ಬೇಕಾದ ನೆರವನ್ನ ಕೂಡ ನೀಡಲಿಕ್ಕೆ ಸರ್ಕಾರ ಮುಂದಾಗತ್ತೆ ಅಂತ ಹೇಳಿ ಭರವಸೆಯ ಮಾತುಗಳನ್ನಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ನಾವಿನ್ಯಾರಿಗೋಸ್ಕರ ಬದುಕ್ತೀವಿ? ತುಂಬಾ ಬೇಜಾರಾಗಿದೆ. ಸಾರಿ ನಪ್ಪ, ಏನು ಗೊತ್ತಾಗ್ತಿಲ್ಲ. ನಾನು ಅದೇ ಎಲ್ಲ ಸರ್ಟಿಫಿಕೇಟ್ ಮಾಡಿಸ್ಬೇಕು, ಅದೆಲ್ಲ ಅವ್ರು ಮಾಡ್ತಾ ಇದ್ದಾರೆ. ಮಾಡಿ ಈಗ 90% ಶನಿವಾರವರೆಗೂ ಆಗುತ್ತೆ. ಅಲ್ಲ, ಏನ್ ಬೇಕು ಅದೆಲ್ಲ ಮಾಡೋಣ. ಅಷ್ಟು ಅನ್ಫಾರ್ಚುನೇಟ್. ಬಹಳ ಇವರು ಬಹಳ ಕ್ಲೋಸ್, ಅಲ್ಲೇ ಫ್ರೆಂಡ್ಸ್ ಅಲ್ಲೇ ಇದ್ರು. ಇವರು ಮನೆ ಹೋದ್ವಾರನೂ ನನಗೆ ಬಂದಿದ್ದಾರೆ. ಕೆಲ್ಸಕ್ಕೆ ಹೋಗೋರ್ಗೆಲ್ಲಾನು ಅನುಕೂಲ ಮಾಡ್ಕೊಡ್ತೀನಿ ಅಂತ ಎಲ್ಲ ಸ್ಪೀಚ್ ಎಲ್ಲ ಇಲ್ಲೇ ಪ್ರಿನ್ಸಿಪಲ್ ಎಲ್ಲ ಕರೆದು ಸ್ಪೀಚ್ ಮಾಡಿಸಿದ್ರು ಸರ್. ಅವ್ನು ಓದಿರಾಗ ಸಪ್ತಗಿರಿ ಕಾಲೇಜಲ್ಲಿ ಕೋವಿಡ್ ಟೈಮಲ್ಲಿ ಏನು ನಾವು ಸರ್ವಿಸ್ ಮಾಡಿದ ಪ್ರಜೆಗಳಿಗೆ, ಅದಕ್ಕೆ ಕೆನಡಾ ಗವರ್ಮೆಂಟ್ ಕೂಡ ಒಂದು ಅಪ್ರಿಸಿಯೇಷನ್ ಮಾಡಿತ್ತು. ಈ ಕೆಲಸ ಇಷ್ಟ ಇಲ್ಲ ಸರ್. ಒಬ್ಬ ಮೋಸ್ಟ್ ಟ್ಯಾಲೆಂಟೆಡ್ ಇಂಡಿವಿಜುವಲ್ ಮತ್ತು ಎಲ್ಲರಿಗೂ ಸಹಾಯ ಮಾಡೋದ್ರಲ್ಲಿ, ವಿಶೇಷವಾಗಿ ಅಲ್ಲಿ ಟೊರಾಂಟೊದಲ್ಲಿ ಸಾಯಿಬಾಬಾ ಅವರ ಮಂದಿರದಲ್ಲಿ ಎಲ್ಲರಿಗೂ ಕೂಡ ಸಹಾಯ ಮಾಡೋದು, ವಿಶೇಷವಾಗಿ ಕನ್ನಡಿಗರಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಿದ್ದಂಥ ವ್ಯಕ್ತಿ. ಬಹಳ ಒಂಥರ ಪಾಪ್ಯುಲರ್ ಯಂಗ್ಸ್ಟರ್. ಅವರ ಹತ್ಯೆ ಆಗಿದೆ. ಏನಕ್ಕಾಗಿದೆ ಮತ್ತು ಯಾರು ಮಾಡಿದ್ದಾರೆ ಅದೆಲ್ಲವೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ಅವರ ಸ್ನೇಹಿತರುಗಳಿಗೆ ಎಲ್ಲರಿಗೂ ಕೂಡ ನಾನು ಕೂಡ ಮಾತನಾಡಿದ್ದೇನೆ. ಅಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ಏನಕ್ಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಅದನ್ನೆಲ್ಲವನ್ನು ಕಂಡುಹಿಡಿತಾರೆ. ಈ ಮಧ್ಯೆ ಅವರ ಪಾರ್ಥಿವ ಶರೀರವನ್ನ ಈಗಾಗಲೇ ಅವರು ಎಂಬಾಮಿಂಗ್ ಮಾಡಿ ನಾಳೆ ಅಲ್ಲಿ ಕನ್ನಡಿಗರಿಗೆ, ಅಲ್ಲಿ ಸ್ನೇಹಿತರಿಗೆ ಎಲ್ಲ ಬೀವಿಂಗ್ ಇಟ್ಟುತ್ತಾರೆ. ಆಮೇಲೆ ಕೆನಡಾದಲ್ಲಿ ಹತ್ಯೆಗೀಡಾದ ಕನ್ನಡಿಗ ಚಂದನ್ ಅವರ ನಿವಾಸಕ್ಕೆ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋ ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಶನಿವಾರ ಚಂದನ್ ಪಾರ್ಥಿವ ಶರೀರ ರಾಜ್ಯಕ್ಕೆ ತಲುಪೋ ಸಾಧ್ಯತೆ ಇದೆ. ಏರ್ಪೋರ್ಟ್ ಪ್ರೊಸೀಜರ್ ಬಗ್ಗೆ ಸರ್ಕಾರ ಕುಟುಂಬಸ್ಥರಿಗೆ ಸಹಾಯ ಮಾಡಲಿದೆ ಅಂತ ಭರವಸೆಯ ಮಾತುಗಳನ್ನಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಕೆನಡಾದಲ್ಲಿ ಇದೇ ಮೊದಲ ಬಾರಿಗೆ ಕನ್ನಡಿಗನ ಹತ್ಯೆಯಾಗಿದೆ. ಈ ವಿಚಾರದಲ್ಲಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋ ಕೆಲಸ ಮಾಡಲಾಗ್ತಿದೆ. ಜೊತೆಗೆ ಕುಟುಂಬಸ್ಥರಿಗೆ ಬೇಕಾದ ನೆರವನ್ನ ಕೂಡ ನೀಡಲಿಕ್ಕೆ ಸರ್ಕಾರ ಮುಂದಾಗತ್ತೆ ಅಂತ ಹೇಳಿ ಭರವಸೆಯ ಮಾತುಗಳನ್ನಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಇರೋದು ಮಗನ್ ಕಳ್ಕೊಂಡ್ಬಿಟ್ಟಿದ್ದೆ. ನಾವಿನ್ಯಾರಿಗೋಸ್ಕರ ಬದುಕ್ತೀವಿ? ತುಂಬಾ ಬೇಜಾರಾಗಿದೆ. ಸಾರಿ ನಪ್ಪ, ಏನು ಗೊತ್ತಾಗ್ತಿಲ್ಲ. ನಾನು ಅದೇ ಎಲ್ಲ ಸರ್ಟಿಫಿಕೇಟ್ ಮಾಡಿಸ್ಬೇಕು, ಅದೆಲ್ಲ ಅವ್ರು ಮಾಡ್ತಾ ಇದ್ದಾರೆ. ಮಾಡಿ ಈಗ 90% ಶನಿವಾರವರೆಗೂ ಆಗುತ್ತೆ. ಆದಷ್ಟು
ಅಲ್ಲ ಏನ್ ಬೇಕೋ ಅದೆಲ್ಲ ಮಾಡೋಣ. ಅದೇನು ನಮಗೆ ಕಾರ್ಮಿಕ ಸೇರಿದ ಬರಕ್ಕೆ ಅನುಕೂಲ ಅನ್ಫಾರ್ಚುನೇಟ್ ಬಹಳ ಇವರು ಬಹಳ ಕ್ಲೋಸ್ ಅಲ್ಲೇ ಫ್ರೆಂಡ್ಸ್ ಅಲ್ಲೇ ಇದ್ರು. ಇವರು ಮನೆ ಹೋದ್ವಾರನೋ ನಾನು ಬಂದಿದ್ದಾರೆ. ಆಮೇಲೆ ಕೆರಳಕ್ಕೆ ಹೋಗೋರ್ಗೆಲ್ಲಾನು ಅನುಕೂಲ ಮಾಡ್ಕೊಡ್ತೀನಿ ಅಂತ ಎಲ್ಲ ಸ್ಪೀಚ್ ಎಲ್ಲ ಇಲ್ಲೇ ಪ್ರಿನ್ಸಿಪಲ್ ಎಲ್ಲ ಕರೆದು ಸ್ಪೀಚ್ ಮಾಡಿಸಿದ್ರು ಸರ್. ಅವನು ಓದಿರಾಗ ಸಪ್ತಗಿರಿ ಕಾಲೇಜಲ್ಲಿ ಕೋವಿಡ್ ಟೈಮ್ ಅಲ್ಲಿ ಏನು ಸರ್ವಿಸ್ ಮಾಡಿದ್ದಾರೆ ಪ್ರಜೆಗಳಿಗೆ, ಅದಕ್ಕೆ ಕೆನಡಾ ಗವರ್ಮೆಂಟ್ ಕೂಡ ಇವ್ನಿಗೆ ಅಪ್ರಿಸಿಯೇಷನ್ ಮಾಡಿತ್ತು. ಈ ಕೆಲಸದಲ್ಲಿ ಇಷ್ಟ ಇಲ್ಲ ಸರ್. ಒಬ್ಬ ಮೋಸ್ಟ್ ಟ್ಯಾಲೆಂಟೆಡ್ ಇಂಡಿವಿಜುವಲ್ ಮತ್ತು ಎಲ್ಲರಿಗೂ ಸಹಾಯ ಮಾಡೋದ್ರಲ್ಲಿ, ವಿಶೇಷವಾಗಿ ಅಲ್ಲಿ ಟೊರಾಂಟೊದಲ್ಲಿ ಸಾಯಿಬಾಬಾ ಅವರ ಮಂದಿರದಲ್ಲಿ ಎಲ್ಲರಿಗೂ ಕೂಡ ಸಹಾಯ ಮಾಡೋದು, ವಿಶೇಷವಾಗಿ ಕನ್ನಡಿಗರಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಿದ್ದಂಥ ವ್ಯಕ್ತಿ. ಬಹಳ ಒಂಥರ ಪಾಪ್ಯುಲರ್ ಯಂಗ್ಸ್ಟರ್. ಅವರ ಹತ್ಯೆ ಆಗಿದೆ, ಏನಕ್ಕಾಗಿದೆ ಮತ್ತು ಯಾರು ಮಾಡಿದ್ದಾರೆ ಅದೆಲ್ಲವೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ಅವರ ಸ್ನೇಹಿತರುಗಳಿಗೆ ಎಲ್ಲರಿಗೂ ಕೂಡ ನಾನು ಕೂಡ ಮಾತನಾಡಿದ್ದೇನೆ. ಅಲ್ಲಿ ಇನ್ವೆಸ್ಟಿಗೇಷನ್ ನಲ್ಲಿ ಗೊತ್ತಾಗುತ್ತೆ ಏನಕ್ಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಅದನ್ನೆಲ್ಲವನ್ನು ಕಂಡುಹಿಡಿತಾರೆ. ಈ ಮಧ್ಯೆ ಅವರ ಪಾರ್ಥಿವ ಶರೀರವನ್ನ ಈಗಾಗಲೇ ಅವರು ಎಂಬಾಮಿಂಗ್ ಮಾಡಿ ನಾಳೆ ಅಲ್ಲಿ ಕನ್ನಡಿಗರಿಗೆ, ಅಲ್ಲಿ ಸ್ನೇಹಿತರಿಗೆ ಎಲ್ಲ ವ್ಯೂವಿಂಗ್ ಇಟ್ಟುತ್ತಾರೆ. ಆಮೇಲೆ ಕೆನಡಾದಲ್ಲಿ ಹತ್ಯೆಗೀಡಾದ ಕನ್ನಡಿಗ ಚಂದನ್ ಅವರ ನಿವಾಸಕ್ಕೆ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋ ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಶನಿವಾರ ಚಂದನ್ ಪಾರ್ಥಿವ ಶರೀರ ರಾಜ್ಯಕ್ಕೆ ತಲುಪೋ ಸಾಧ್ಯತೆ ಇದೆ. ಏರ್ಪೋರ್ಟ್ ಪ್ರೊಸೀಜರ್ ಬಗ್ಗೆ ಸರ್ಕಾರ ಕುಟುಂಬಸ್ಥರಿಗೆ ಸಹಾಯ ಮಾಡಲಿದೆ ಅಂತ ಭರವಸೆಯ ಮಾತುಗಳನ್ನಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಕೆನಡಾದಲ್ಲಿ ಇದೇ ಮೊದಲ ಬಾರಿಗೆ ಕನ್ನಡಿಗನ ಹತ್ಯೆಯಾಗಿದೆ. ಈ ವಿಚಾರದಲ್ಲಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋ ಕೆಲಸ ಮಾಡಲಾಗ್ತಿದೆ. ಜೊತೆಗೆ ಕುಟುಂಬಸ್ಥರಿಗೆ ಬೇಕಾದ ನೆರವನ್ನ ಕೂಡ ನೀಡಲಿಕ್ಕೆ ಸರ್ಕಾರ ಮುಂದಾಗತ್ತೆ ಅಂತ ಹೇಳಿ ಭರವಸೆಯ ಮಾತುಗಳನ್ನಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಇರೋದು ಮಗನ ಕಳ್ಕೊಂಡ್ಬಿಟ್ಟಿದ್ದೆ. ನಾವಿನ್ಯಾರಿಗೋಸ್ಕರ ಬದುಕಿಲ್ಲ. ತುಂಬಾ ಬೇಜಾರಾಗಿ ಸಾರಿನಪ್ಪ, ಏನು ಗೊತ್ತಾಗ್ತಿಲ್ಲ. ನಾನು ಅದೇ ಎಲ್ಲ ಸರ್ಟಿಫಿಕೇಟ್ ಮಾಡಿಸ್ಬೇಕು, ಅದೆಲ್ಲ ಅವ್ರು ಮಾಡ್ತಾ ಇದ್ದಾರೆ. ಮಾಡಿ ಈಗ 90% ಶನಿವಾರವರೆಗೂ ಆಗುತ್ತೆ. ಆದಷ್ಟು ಬೇಗ ಅಲ್ಲ ಏನ್ ಬೇಕೋ ಅದೆಲ್ಲ ಮಾಡೋಣ. ಅದೇನು ನಮಗೆ ಕಾರ್ಮಿಕ ಸೇರಿದ ಬರಕ್ಕೆ ಅನುಕೂಲ ಅನ್ಫಾರ್ಚುನೇಟ್ ಬಹಳ ಇವರು ಬಹಳ ಕ್ಲೋಸ್ ಅಲ್ಲೇ ಫ್ರೆಂಡ್ಸ್ ಅಲ್ಲೇ ಇದ್ರು. ಇವರು ಮನೆ ಹೋದ್ವಾರನೋ ನಾನು ಬಂದಿದ್ದಾರೆ. ಆಮೇಲೆ ಕೆರಳಕ್ಕೆ ಹೋಗೋರ್ಗೆಲ್ಲಾನು ಅನುಕೂಲ ಮಾಡ್ಕೊಡ್ತೀನಿ ಅಂತ ಎಲ್ಲ ಸ್ಪೀಚ್ ಎಲ್ಲ ಇಲ್ಲೇ ಪ್ರಿನ್ಸಿಪಲ್ ಎಲ್ಲ ಕರೆದು ಸ್ಪೀಚ್ ಮಾಡಿಸಿದ್ರು ಸರ್. ಅವನು ಓದಿರಾಗ ಸಪ್ತಗಿರಿ ಕಾಲೇಜಲ್ಲಿ ಕೋವಿಡ್ ಟೈಮ್ ಅಲ್ಲಿ ಏನು ಸರ್ವಿಸ್ ಮಾಡಿದ್ದಾರೆ ಪ್ರಜೆಗಳಿಗೆ, ಅದಕ್ಕೆ ಕೆನಡಾ ಗವರ್ಮೆಂಟ್ ಕೂಡ ಇವ್ನಿಗೆ ಅಪ್ರಿಸಿಯೇಷನ್ ಮಾಡಿತ್ತು. ಈ ಕೆಲಸದಲ್ಲಿ ಇಷ್ಟ ಇಲ್ಲ ಸರ್. ಒಬ್ಬ ಮೋಸ್ಟ್ ಟ್ಯಾಲೆಂಟೆಡ್ ಇಂಡಿವಿಜುವಲ್ ಮತ್ತು ಎಲ್ಲರಿಗೂ ಸಹಾಯ ಮಾಡೋದ್ರಲ್ಲಿ, ವಿಶೇಷವಾಗಿ ಅಲ್ಲಿ ಟೊರಾಂಟೊದಲ್ಲಿ ಸಾಯಿಬಾಬಾ ಅವರ ಮಂದಿರದಲ್ಲಿ ಎಲ್ಲರಿಗೂ ಕೂಡ ಸಹಾಯ ಮಾಡೋದು, ವಿಶೇಷವಾಗಿ ಕನ್ನಡಿಗರಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಿದ್ದಂಥ ವ್ಯಕ್ತಿ. ಬಹಳ ಒಂಥರ ಪಾಪ್ಯುಲರ್ ಯಂಗ್ಸ್ಟರ್. ಅವರ ಹತ್ಯೆ ಆಗಿದೆ, ಏನಕ್ಕಾಗಿದೆ ಮತ್ತು ಯಾರು ಮಾಡಿದ್ದಾರೆ ಅದೆಲ್ಲವೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ.
ಅಲ್ಲಿ ಅವರ ಸ್ನೇಹಿತರುಗಳಿಗೆ ಎಲ್ಲರಿಗೂ ಕೂಡ ನಾನು ಕೂಡ ಮಾತನಾಡಿದ್ದೇನೆ. ಅಲ್ಲಿ ಇನ್ವೆಸ್ಟಿಗೇಷನ್ ನಲ್ಲಿ ಗೊತ್ತಾಗುತ್ತೆ ಏನಕ್ಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಅದನ್ನೆಲ್ಲವನ್ನು ಕಂಡುಹಿಡಿತಾರೆ. ಈ ಮಧ್ಯೆ ಅವರ ಪಾರ್ಥಿವ ಶರೀರವನ್ನ ಈಗಾಗಲೇ ಅವರು ಎಂಬಾಮಿಂಗ್ ಮಾಡಿ ನಾಳೆ ಅಲ್ಲಿ ಕನ್ನಡಿಗರಿಗೆ, ಅಲ್ಲಿ ಸ್ನೇಹಿತರಿಗೆ ಎಲ್ಲ ವ್ಯೂವಿಂಗ್ ಇಟ್ಟಿದ್ದಾರೆ. ಆಮೇಲೆ